ಲಾಭ ಆಯ್ತು ಹೇಳಿ. ಸೊ ಇದು ನೀವು ಹೇಳ್ದಂಗೆ ವಿದೇಶಾಂಗ ನೀತಿಯನ್ನು ನಮ್ಮ ನರೇಂದ್ರ ಮೋದಿಯವರು ನಮ್ಮ ದೇಶದ ಹಿತಾಸಕ್ತಿ ಎಲ್ಲನೂ ಅಡ ಇಟ್ಟಿದ್ದಾರೆ. ಟ್ರಂಪಿಗೆ ಹೆದರ್ತಾ ಇದ್ದಾರೆ. ಯಾಕೆ ಹೆದರ್ತಾ ಇದ್ದಾರೆ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವರು ಇರ್ಬೋದು, ಮೋದಿ ನಮ್ಮ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಅಮೇರಿಕದ ರಾಷ್ಟ್ರಪತಿಗಳ ಎದುರುಗಡೆ ಹೇಳ್ತಾ ಇದ್ರು, ಇರಾಕಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ತಪ್ಪು, ಇರಾನಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ತಪ್ಪು ಅಂತ ಹೇಳೋಷ್ಟು ಧೈರ್ಯ ನಮ್ಮ ಲೀಡರ್ಗಳಿತ್ತು. ಖಮೇನಿ ಹತ್ಯೆ ಖಂಡಿಸಲೇ ಇಲ್ಲಲ್ಲ ನಮ್ಮ ಸರ್ಕಾರ. ಯಾವುದು ಕೇಂದ್ರ ಸರ್ಕಾರ ಖಮೇನಿ ಹತ್ಯೆನ ಖಂಡಿಸಲೇ ಇಲ್ಲ. ಯಾವುದು ದ್ವಂದ್ವ ನೀತಿ ಇದ್ರೆ ನಾನೇನು ಮಾಡೋಕ್ಕಾಗ್ತದೆ ಸರ್? ಖಂಡಿಸೋದಿರ್ಬೋದು ಅಥವಾ ಏನು ಮಾಡೋದಿದೆ ಅವ್ರು ಹೇಳಬೇಕಲ್ಲ. ವಾಟ್ ಈಸ್ ಯುವರ್ ಫಾರಿನ್ ಪಾಲಿಸಿ? ಆರ್ ಯು ವಿತ್ ಇಸ್ರೇಲ್ ಆರ್ ಅಗೇನ್ಸ್ಟ್ ಇಸ್ರೇಲ್? ಆರ್ ಯು ಏನು ನೀವು ಅಮೇರಿಕ ಮಾಡ್ತಾ ಇರೋದು ಕರೆಕ್ಟ್ ಅಂತ ಇದ್ದೀರಾ ತಪ್ಪು ಅಂತ ಇದ್ದೀರಾ? ಅದು ಅವ್ರು ಹೇಳಬೇಕಲ್ಲ. ನಮ್ದಂತೂ ಕ್ಲಿಯರ್ ಇದೆ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಇದೆ. ಯಾರಿದ್ರು ಅವ್ರದ್ದು ಸಮಸ್ಯೆ ಆಗುತ್ತೆ. ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ಜನರಿಗೆ ತೊಂದರೆ ಆಗ್ಬಾರ್ದು. ನೀವೊಂದು ಕಡೆ ಇಸ್ಲಾಮಿಕ್ ಕಂಟ್ರೀಸಿಗೆ ಬೈತೀರಾ, ಆದರೆ ಅವ್ರ ಜೊತೆ ಎಲ್ಲ ವ್ಯಾಪಾರ ಮಾಡೋದು ಮಾಡ್ತೀರಾ. ಪಾಮ್ ಆಯಿಲ್ ಎಲ್ಲಿಂದ ಬರ್ತದೆ ಸರ್? ಕಚ್ಚೆ ತೈಲ ಎಲ್ಲಿಂದ ಬರ್ತದೆ ಸರ್? ಸೊ ಏನು ನಮ್ಮ ವಿದೇಶಾಂಗ ನೀತಿ ಇದೆಯಾ ಇಲ್ಲ ಅದೇ ಗೊತ್ತಿಲ್ಲ ಅಲ್ಲ ಜನರಿಗೆ. ಈ ವಾರದಿಂದ ಯಾವ ರೀತಿ ಈಗಾಗಲೇ ಎಫೆಕ್ಟ್ ಆಗಿದೆ ಅಲ್ಲ ಸರ್. ನಿನ್ನೆ ನೋಡಿ ನಮ್ಮ ಸೆನ್ಸೆಕ್ಸ್ನಲ್ಲಿ 6.5 ಲಕ್ಷ ಕೋಟಿ ರೂಪಾಯಿ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ. ಈಗಾಗಲೇ ನಮ್ಮ 100 ಮುಟ್ತಾ ಇದೆ ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ. ಈಗೇನಾಗುತ್ತೆ ಯಾರಿಗೆ ಗೊತ್ತು. ಈಗ ನಿನ್ನೆ ಆಲ್ರೆಡಿ 13% ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ $82 ಪರ್ ಬ್ಯಾರೆಲ್ ಆಗಿದೆ. ಈಗ ಏನೇನು ಮಾಸ್ಟರ್ ಸ್ಟ್ರೋಕ್ಗಳು ಕಾದಿದೆಯೋ ನಮ್ಮ ಜನರಿಗೆ ಗೊತ್ತಿಲ್ಲ. ಆಮೇಲೆ ಯಾರು ಇದನ್ನು ಸರಿಪಡಿಸ್ಬೇಕು ಪಾಪ ನಮ್ಮ ಹರ್ದೀಪ್ ಸಿಂಗ್ ಪುರಿ ಅಲ್ಲ ಮಿನಿಸ್ಟರ್ ಅವರು ಎಪ್ಸ್ಟೀನ್ ಫೈಲಲ್ಲಿ ಬಿಸಿ ಇದೆ. ಇದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ.